ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ MLC ಮಂಜೇಗೌಡರು, ಸಾರಾ ಮಹೇಶು, GT ದೇವೇಗೌಡರು, BJP ಲೀಡರ್ಗಳು ಅವರೆಲ್ಲ ಪೊಲಿಟಿಷಿಯನ್. ಓಕೆ, ನಿಮ್ಮ ಹೆಸರು ಕೂಡ ವಿರೋಧ ಪಕ್ಷದ ನಾಯಕರ ಸೈಟ್ ಪಟ್ಟಿನಲ್ಲಿ ಗಂಗರಾಜ್ ಅವ್ರದ್ದು ಹೆಸರಿದೆ, ಸರ್ವೆ ನಂಬರ್ ಇದೆ. ಏನಿದೆ ಪಟ್ಟಿನಲ್ಲಿ? ಏನದು ಏನೋ ಡಾಕ್ಯುಮೆಂಟ್, ಏನೋ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆಯಾ ಇಲ್ಲ ಏನಾದ್ರೂ ಬರೀ ಚೀಟಿ ಬರ್ದ್ಬಿಟ್ಟು ಕೊಟ್ಟಿರೋದಾ? ಚೀಟಿ ಬರ್ಕೊಟ್ಟಿರೋದು. ಇದನ್ನ ತಾವ್ ಹೇಳ್ತಾ ಈಗ ನೀವು ಆ ಚೀಟಿ ಬರ್ಕೊಟ್ಟಿರೋದು ಹೇಳ್ತಾ ಇದ್ದೀರಲ್ವಾ ಸರ್? ಸಿದ್ದರಾಮಯ್ಯನವರು ಈಗ ಅಲ್ಲಿ ಮುಖ್ಯಮಂತ್ರಿಗಳು ಇದ್ದಾರಲ್ವಾ, ನಾನು ಅವ್ರ ವಿರುದ್ಧ ಆಪಾದನೆ ಮಾಡಬೇಕಾದ್ರೆ ನಾನು ದಾಖಲೆಗಳು ಇಟ್ಕೊಂಡು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮಾಹಿತಿ ತಗೊಂಡಂಥ ದಾಖಲೆಗಳು ಹಿಡಿದು ನಾನು ಆಪಾದನೆ ಮಾಡ್ತೀನಿ ಅವ್ರ ವಿರುದ್ಧ ಅಲ್ವಾ ಸರ್? ನನ್ನ ಹೆಸರು ಆ ಚೀಟಿನಲ್ಲಿ ಭಟ್ರು ಬರೆದು ಗಂಗರಾಜ್ ಅವರ ಹೆಸರಲ್ಲೂ ಇದೆ ಅಂತ ಹೇಳಿದಾರಾ? ಗಂಗರಾಜ್ ಅವರ ಹೆಸರಲ್ಲಿ ಇದೆ ಡಾಕ್ಯುಮೆಂಟು, ಸರ್ವೆ ನಂಬರ್ 40 ಅಂತ ಹೇಳಿದಾರಾ ಸರ್? ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಗಂಗರಾಜ್ ಅವರ ಹೆಸರಲ್ಲಿದೆ 40/1 ಸರ್ವೆ ನಂಬರ್ ಊಟಗಳು ಅಂತ ಹೇಳಿದಾರಾ? ಅಲ್ಲ, ಕೋಟಾ ಫಿಕ್ಸ್ ಆಗಿದೆ ಇವ್ರಿಗಳಿಗೆಲ್ಲ ಅಂತ. ಏನು ಕೋಟಾ? ವಿರೋಧ ಪಕ್ಷದ ನಾಯಕರು ಕೋಟಾ. ವಿರೋಧ ಪಕ್ಷದ ನನಗೆ ಅದು ಅರ್ಥವಾಗ್ತಾ ಇಲ್ಲ. ನನಗೆ ನನ್ನ ಹೆಸರಲ್ಲಿ ಡಾಕ್ಯುಮೆಂಟ್ ಏನಾದ್ರು ಇದ್ದು 40/1 ಆಗಲಿ, ಮತ್ತೊಂದು ಮಗದೊಂದು 36/1 ಏನೇ ಆಗಲಿ, ಅವರು ಅಲ್ಲ ಪ್ರೆಸ್ಸಲ್ಲಿ ಅವ್ರು ಬರ್ಕೊಂಡಿರ್ಬೋದು. ನಾನು ಕೊಡೋ ಡಾಕ್ಯುಮೆಂಟ್ ಥರ ಅವ್ರನ್ನ ಹೊರಗಡೆ ಬಿಡಬೇಕು 24 ಗಂಟೆ ಒಳಗಡೆ. ಸಿದ್ದರಾಮಯ್ಯನವರು ನನ್ನ ಹೆಸರಲ್ಲಿ ಅದು ಆ ಸರ್ವೆ ನಂಬರ್ ಏನೋ ಹೇಳ್ತಾ ಇದ್ದೀರಲ್ವಾ, 40/1 ಯಾವ ಏರಿಯಾ ಸರ್ ಅದು? ಊಟಗಳ್ಳಿ. ಆಯ್ತಾ, ಎಷ್ಟು ಕುಂಟೆ ಅಂದರೆ? 1 ಕುಂಟೆ. ಆಮೇಲೆ ಹಾಂ ಆಯಿತು, 16 ಕುಂಟೆ. ಇವೆರಡು ಡಾಕ್ಯುಮೆಂಟ್ ಸಂಬಂಧಪಟ್ಟ ಅಷ್ಟೇ ನಾನು ಉತ್ತರ ಕೊಡ್ತೀನಿ, ಬೇರೆದೆಲ್ಲ ಬೇಡ. ಹಿಂದೆ ಮುಂದೆ ಮೇಲ್ಗಡೆದೆಲ್ಲ ನನಗೆ ಸಂಬಂಧ ಇಲ್ಲದದು, ಆಯ್ತಲ್ಲ ಸರ್? ಇವೆರಡು ಡಾಕ್ಯುಮೆಂಟ್ ಏನು ಮಾಧ್ಯಮದಲ್ಲಿ ಸಿದ್ದರಾಮಯ್ಯನವರು ನ್ಯಾಷನಲ್ ಮೀಡಿಯಾ, ಸ್ಟೇಟ್ ಮೀಡಿಯಾ, ಎಲ್ಲ ಮೀಡಿಯಾದಲ್ಲೂ ಎಲ್ಲರ ಎದುರುಗಳನ್ನು ಬಿಡುಗಡೆ ಮಾಡಿದಾರಲ್ವಾ, ನಾನು 24 ಗಂಟೆ ಒಳಗೆ ಅವರು ಅದನ್ನು ಪ್ರೂವ್ ಮಾಡಬೇಕು. ಹೌದು, ನಂದು ಆಸ್ತಿ ಅನ್ನೋದು ಅವ್ರು ಪ್ರೂವ್ ಮಾಡಬೇಕು ಸಿದ್ದರಾಮಯ್ಯನವರು. ಸುಮ್ಮನೆ ಗಾಳಿಯಲ್ಲಿ ಗುಂಡು ರಾಜಕಾರಣಿಗಳು ವಿರುದ್ಧ ಹೊಡ್ಕೊಳ್ಳಿ ಗುಂಡನ್ನ. ಈ ನನ್ನ ಮಾಹಿತಿ ಹಾಕು ಅದೇ ಇವನ RTI ಕಾರ್ಯಕರ್ತರು ಇರೋದಲ್ಲ, ಅವ್ರು ಗಾಳಿಯಲ್ಲಿ ಗುಂಡು ಹೊಡೆಯೋದು. ಅವ್ರು ಬಿಡುಗಡೆ ಅಲ್ಲ, ಅವ್ರು ಏನಾರು ಬರ್ಕೊಳ್ಳಿ, ಅದು ನನಗೆ ಸಂಬಂಧ ಇಲ್ಲದ. ಅದನ್ನೇ ಅಲ್ಲಿಗೆ ನಾನು ವಿರೋಧ ಪಕ್ಷ ನಾಯಕನ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಂಗಾರೆ ನಾಳೆಯಿಂದ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಮಾಡೋಕೆ ಹೇಳಿ ಅವ್ರಿಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಸರ್ವೆ ನಂಬರಲ್ಲಿ ಏನಾದ್ರು ನನ್ನ ಹೆಸರಲ್ಲಿ ನನ್ನ ಕುಟುಂಬದ ಹೆಸರು, ನನ್ನ ಹೆಸರು ಗಂಗರಾಜು, ತಂದೆ ಹೆಸರು ಲೇಟ್ ನಂಜೇಗೌಡ, ನನ್ನ ಹೆಂಡತಿ ಹೆಸರು BS ಗಾಯತ್ರಿ ದೇವಿ, ಗಾಯತ್ರಿ ರಾಜ್ ಅಂತ ಸರ್. ಮಗನ ಹೆಸರು ಸಂದೇಶ್ ಗೌಡ, ಮಗಳ ಹೆಸರು ಬಾಂಧವಿ ಗೌಡ. ಇಷ್ಟು 4 ಜನದ ಹೆಸರಲ್ಲಿ ಏನಾದ್ರು ಡಾಕ್ಯುಮೆಂಟ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅವ್ರು ಹೊರಗಡೆ ಇಟ್ಟರೆ ಅವ್ರ ಮನೆ ಹತ್ರ ನಿಂತ್ಕೊಂಡು ವಾಚ್ಮನ್ ಕೆಲಸ ಮಾಡ್ತೀನಿ. ಅದನ್ನು ಮಾಡ್ಬೇಕು, ಹೇಳ್ಬೇಕು. ಅವರು ಕೇಳಿ, ನೀವು ಅವ್ರನ್ನ ಕೇಳ್ಬೇಕು. ಇವಾಗ ನಮ್ಮನ್ನು ಕೇಳ್ತೀರಲ್ವ ಸರ್? ಡಾಕ್ಯುಮೆಂಟ್ ಕೊಡಿ ಸರ್, ಅವ್ರ ಹೆಸರಿಗೆ ಮಾಡಿದಿರಾ ಇಲ್ವಾ ಅಂತ ಕೇಳ್ತೀರಲ್ವ ಸಾಹೇಬ್ರೆ? ಈಗ ಮುಖ್ಯಮಂತ್ರಿನ ಕೇಳಬೇಕಲ್ವಾ? ನಾನು ಹಿಂಗೆ ಹೇಳಿದ್ದೀನಿ, ಅದನ್ನು ಅವ್ರಿಗೆ ಮುಟ್ಸಿ ಕೇಳಿ. ನನ್ನ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನನ್ನ ಪಾತ್ರ ಇಲ್ಲದಕ್ಕೆ ನಾನು ಮೀಡಿಯಾ ಮುಂದೆ ಬಂದಿರೋದು. ನೀವು ಕರೆದಾಗೀಗ ನನ್ನ ಹೆಸರೇ ಡಾಕ್ಯುಮೆಂಟು ನಾನು ಮಾಡ್ಕೊಂಡಿದ್ದೀನಿ ಅಂತ ಅವ್ರು ಪ್ರೂವ್ ಮಾಡಬೇಕು 24 ಗಂಟೆ ಒಳಗಡೆ. ಇಲ್ಲ ಅಂದರೆ ನಾನು ಘನ ನ್ಯಾಯಾಲಯದ ಮೊರೆ ಹೋಗ್ತೀನಿ ಅವ್ರ ವಿರುದ್ಧ, ಕಾನೂನು ಕ್ರಮ ತಗೊಳ್ಳಿಕ್ಕೆ. ನೋಡೋಣ, ನಮ್ಮ ವಕೀಲರ ಜೊತೆ ಡಿಸ್ಕಸ್ ಮಾಡ್ತೀನಿ. ಡೆಫಮೇಷನು ಇನ್ನೊಂದು ಆಮೇಲೆ ಅಲ್ಲಿ ಕೂತಿರೋರೆಲ್ಲರ ವಿರುದ್ಧನೂ, ಆ ಸಭೆಯಲ್ಲಿ ಕೂತಿದ್ರಲ್ಲ, ಯಾರ್ಯಾರು ಕೂತಿದ್ರಲ್ವಾ ಅವ್ರು ಅಷ್ಟು ಜನನೂ ಪಾರ್ಟಿ ಮಾಡ್ತೀನಿ. ಮತ್ತೆ ಹೌದು, ಒಬ್ಬರ ವಿರುದ್ಧ ಮಾಡಬೇಕಾದ್ರೆ ಒಬ್ಬ RTI ಕಾರ್ಯಕರ್ತ ತುಳಿಯೋದು ಹಿಂಗಲ್ಲ, ದಾಖಲೆಗಳು ಇಡಬೇಕು, ಮಾತಾಡಬೇಕು. ಅವ್ರ ಥರ ರಾಜಕಾರಣಿಗಳು ಒಬ್ರಿಗೊಬ್ರು ಕೆಸರು ಇರ್ತಾರಲ್ಲ, ಅದಲ್ಲ. ನನ್ನ ಎದುರು ಮಾಹಿತಿ ತಗೊಳ್ಳಿ, ಡಾಕ್ಯುಮೆಂಟ್ ರಿಲೀಸ್ ಮಾಡೋಕ್ಕೇನು ಅವ್ರಿಗೆ ಬಿಡುಗಡೆ ಮಾಡಬೇಕು 24 ಗಂಟೆ ಒಳಗೆ. 24 ಗಂಟೆ ಒಳಗೆ ಬಿಡುಗಡೆ ಮಾಡಲಿಲ್ಲ ಅನ್ನೋ ನೋಟಿಸ್ ಕೊಡಿಸ್ತೀನಿ ನಾನು ಲೀಗಲ್ ಇದೆ. ಹಾಂ ಕೊಡ್ತೀನಿ, ನನ್ನ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಯಾಕೆ ನನಗೆ ಬಿಟ್ಟಿದ್ದ, ನನ್ನ ವಿವೇಚನೆ ಬಿಟ್ಟಿದ್ದು. 1 ರೂಪಾಯಿಗೆ ಹಾಕ್ತೀನಿ, ಅದು ಬೇರೆ ವಿಷಯ. ಯಾಕೆ ಹಾಕ್ಬಾರ್ದು? ಹಾಂ ಅಲ್ಲ, 1 ರೂಪಾಯಿ ಆಗಲಿ ಡೆಫಮೇಷನ್ ತಾನೇ ಅದು ಅಲ್ವಾ? 1 ರೂಪಾಯಿ ಕೇಳೋಣ ಬಿಡಿ, ಅದು ಬೇರೆ ವಿಷಯ. ಮಾನನಷ್ಟ ಮೊಕದ್ದಮೆ 1 ರೂಪಾಯಿ ಕೇಳ್ಬೋದು, ಕೋಟಿ ಕೇಳ್ಬೋದು, 100 ಕೋಟಿ ಅದು ಬೇರೆ ವಿಷಯ. ಅವ್ರು 24 ಗಂಟೆ ಒಳಗೆ ಅದು ಕ್ಲಾರಿಫಿಕೇಶನ್ ಕೊಡಬೇಕು. ಅದು ಹೌದು, ಕೊಡಲಿಲ್ವಾ? ಹೋಗಿ ಕಮಿಷನರ್ ಕಚೇರಿಗೆ ಹೋಗಿ ನನ್ನ ವಿರುದ್ಧ ದೂರು ಕೊಡಲಿಲ್ಲ, ಬಂದಿಸಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಲಿಲ್ವಾ? ಕೂತ್ಕೊಂಡು ಅಕ್ಕಪಕ್ಕದವ್ರು ಕೂತ್ಕೊಂಡು ಹೇಳಿಕೆ ಮಾತಾ ಕೇಳಬಾರ್ದು. ಮಾನ್ಯ ಮುಖ್ಯಮಂತ್ರಿ ಪದವಿನಲ್ಲಿ ಕುಂತಿದ್ದೀರಾ. ರಾಜ್ಯದ ನೋಡ್ತಾ ಇಲ್ಲ, ಜಿಲ್ಲೆ ನೋಡ್ತಾ ಇಲ್ಲ, ಬರೀ ದೇಶ ನೋಡ್ತಾ ಇದೆ, ಹೊರ ದೇಶಗಳು ನೋಡ್ತಾ ಇದ್ದಾವೆ ಈ ದೊಂಬರಾಟನ.
ಹಾಗಾಗಿ ಮಾತಾಡಬೇಕಾದ್ರೆ ಅಕ್ಕಪಕ್ಕದವ್ರು ಕೊಟ್ಟಂಥ ಡಾಕ್ಯುಮೆಂಟ್ಗಳು ಅದನ್ನು ಪರಿಶೀಲನೆ ಮಾಡಬೇಕು. ಮಾಧ್ಯಮದವ್ರಿಗೆ ಹೇಳಿಕೆ ಕೊಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಯಾರೋ ಪಕ್ಕದಲ್ಲಿ ಕೂತ್ಕೊಂಡವ್ರು ಕೊಟ್ಬಿಟ್ರೆ ಮಾತಾಡೋದಲ್ಲ. ನಗರಾಭಿವೃದ್ಧಿ ನಮ್ಮ ಮೂಲ ಪ್ರಶ್ನೆ ಸರ್, ಏನು ಊಟಗಳಿದು ಮತ್ತೆ ಕೊಪ್ಪಳೂರ್ದು ಹೇಳ್ತಾರೆ, ಏನು ಸರ್ ಅವು ನನಗೆ ಗೊತ್ತಿಲ್ಲ ನಾನು ಹೆಂಗೆ ಹೇಳಿ? ಗೊತ್ತಿಲ್ಲದ ವಿಷಯ ನಾನು ಹೆಂಗೆ ಹೇಳಿ? ಹೆಸರು ಆಗ್ತಾರೆ ಕೇಳಿ, ಅವ್ರನ್ನ ಕೇಳಿ. ಮೂಡದೊಳಗಡೆ ಈ ತರದ ನಾನು ಅದೇನು ಅಂತ ನನಗೆ ಹೆಂಗೆ ಗೊತ್ತಪ್ಪಾಜಿ? ಮೂಡದೊಳಗಡೆ ಈ ತರದ ಚೀಟಿ ವ್ಯವಹಾರ ಆಗಿಲ್ಲ ಅಂದ್ರೆ ಸಿಎಂ ಕೂಡ ಹೇಳ್ತಿರ್ಲಿಲ್ಲ. ಯಾವ್ದ್ರಲ್ಲಿ? ಮೂಡದೊಳಗಡೆ ಡಾಕ್ಯುಮೆಂಟ್ ಬಿಡುಗಡೆ ಮಾಡ್ಬೇಕಲ್ವ ಸರ್? ಡಾಕ್ಯುಮೆಂಟ್ ಬಿಡುಗಡೆ ಮಾಡಬೇಕು, ಬರೀ ಬಾಯಿ ಮಾತಲ್ಲ ಹೇಳ್ಬಾರ್ದು. ಲಂಚ ಪಡೆಯಕ್ಕೆ ಯಾರು ರೆಸಿಪ್ಟ್ ಕೊಡ್ತಾರೆ ಅಂತ ಹೇಳೋದು. ಲಂಚ ಪಡೆದವ್ರು ಯಾರು ರೆಸಿಪ್ಟ್ ಕೊಡ್ತಾರೆ? ಲಂಚ ತಗೊಂಡಿದೀವಿ ಅಂತ ಪ್ರೂವ್ ಮಾಡ್ಬೇಕಲ್ವ? ಆಗ ನೀವು ಲಂಚ ತಗೊಂಡಿದೀವಿ ಅಂತ ನಾವು ನಿಮ್ಮ ಮೇಲೆ ಆಪಾದನೆ ಮಾಡಬೇಕು ಅಂದ್ರೆ ನಾನು ಪ್ರೂವ್ ಮಾಡ್ಬೇಕಲ್ವಾ? ಮತ್ತೆ ಬಾಯಲ್ಲಿ ಹೇಳಕ್ಕಾಗತ್ತ? ಹಂಗಾರೆ ಕೋಟ ಫಿಕ್ಸ್ ಆಗಿದೆ ಅಂತ ಅವ್ರು ಯಾರು ಬೇಕಾದ್ರೂ ಯಾರ ಹೆಸರು ಬೇಕಾದ್ರೂ ಕೋಟ ಫಿಕ್ಸ್ ಆಗಿರೋದು ಏನಾರು ಇದನ್ನ ಮಾಡ್ಕೊಂಡಿದಾರಂತ, ರೆಸಲ್ಯೂಷನ್ ಪಾಸ್ ಮಾಡ್ಕೊಂಡವ್ರಂತ, ನನಗೆ ಕೋಟ ಕೊಡ್ತೀನಿ ಅಂತ ನಿಮ್ಮ ವಿರುದ್ಧ ಸಿದ್ದರಾಮಯ್ಯನವರಿಗೆ ಏನಾದರೂ ತಪ್ಪು ಕೊಟ್ಟಿರ್ಬೋದು. ಅವ್ರು ಅದನ್ನ ಪರಿಶೀಲನೆ ಮಾಡ್ಬೇಕಲ್ವಾ ಸರ್? ಯಾರೋ ಒಬ್ಬ ಕೊಟ್ಟಿದ್ದಂಗೆ ಡಾಕ್ಯುಮೆಂಟ್ಗಳನ್ನ. ಸಚಿವರು ಪಕ್ಕದಲ್ಲೇ ಕೂತಿದ್ದಾರೆ. ಈ ವೇಳೆ ಪ್ರಶ್ನೆ ಬರೋದಾದ್ರೆ ಮೂಡಾದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅಫಿಷಿಯಲ್ಗಳು ಅವರ ನಗರಾಭಿವೃದ್ಧಿ ಡಾಕ್ಯುಮೆಂಟ್ ರಿಲೀಸ್ ಮಾಡ್ಬೋದಿತ್ತು. ಯಾಕೆ ಮಾಡೋ? ಈಸಿ, 5 ನಿಮಿಷ. ಕಾಯ್ಬೇಕು ನಾನು 30 ದಿವಸ ಕಾಯ್ಬೇಕು. ಅದಾದ್ಮೇಲೆ ಅಪೀಲ್ ಕೊಡ್ತಾರೆ. ಇವ್ರದ್ದು ಡಾಕ್ಯುಮೆಂಟ್, ಇವ್ರ ಪತ್ನಿ ಹೆಸರಲ್ಲಿರೋ ಡಾಕ್ಯುಮೆಂಟ್ ಅಂತ ತಗೋಬೇಕಾದ್ರೆ 8 ತಿಂಗಳು ತಗೊಂಡಿದ್ದೀನಿ ನಾನು. 8 ತಿಂಗಳಾದ್ರೂ ಕೊಟ್ಟಿರಲಿಲ್ಲ. ಹಾಗೂ ಇವತ್ತು ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿದಾರಲ್ಲ ಪೇಪರ್ಗಳು, ಡಾಕ್ಯುಮೆಂಟ್ಗಳು 95 ಪುಟನೋ 94 ಪುಟನ, ಇದರೊಳಗೆ 8 ರಿಂದ 10 ಪುಟಗಳು ಓಡಾದಲ್ಲೇ ಇಲ್ಲ. ಹಂಗಾರೆ ಈಗ ಸೃಷ್ಟಿ ಮಾಡ್ಕೊಂಡ್ರೆ ಇವರು ಫೇಕು ಅಂತ ನಾನು ಹೇಳಲ್ಲ. ಯಾಕೆ ಅಲ್ಲಿ ಹಾಕಿಲ್ಲ ಕಡತದಲ್ಲಿ? ಎಂಟೈರ್ ಕಡತ ನನಗೆ ಕೊಟ್ಟಿರ್ಬೇಕಾದ್ರೆ ಈ ಡಾಕ್ಯುಮೆಂಟ್ ಎಲ್ಲೋದು? ಹಂಗಾರೆ ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಗಳು ಎಲ್ಲಿದೆ? ರೆಸೊಲ್ಯೂಷನ್ ಕಾಪಿ ಎಲ್ಲಿದೆ? ಇಲ್ಲಿ ಯಾರು ಕೊಟ್ಟಾರ ನನಗೆ ಮಾಹಿತಿ ಹಾಕಲ್ಲಿ. ಮತ್ತು ಸರ್ಕಾರ ಮತ್ತು UD ಬಚ್ಚೇಗೌಡರ ಬಗ್ಗೆ ಹೋಗಿ ದೇವರಾಜು ಪತ್ರ ಕೊಟ್ಟಿರೋದು, ಪತ್ರ ಯಾಕೆ ಮೂಡಾಕ್ ಬಂದು ಬರ್ದಿದ್ದಾರಲ್ಲ, ಅದೆಲ್ಲಿ ಬಂದಿದೆ? ಪತ್ರ ಎಲ್ಲಿದೆ? ಇಲ್ಲಿ ನನಗೆ ಯಾಕೆ ಕೊಟ್ಟಿಲ್ಲ ಹಂಗಾರೆ ಆ ಪತ್ರನ? ನಾನು ಹೇಳಿದ್ದೀನಿ, ಹಲವಾರು ಮಾಧ್ಯಮದಲ್ಲಿ ಹೇಳಿದ್ದೀನಿ. ಏನಂತ? ಈ ಡಾಕ್ಯುಮೆಂಟು ಮೂಡಾದವ್ರ ಒಪಿನಿಯನೇ ತೊಗೊಂಡಿಲ್ಲ ಇವರು ಅಂತ ಹೇಳಿದ್ದೀನಿ. ಯಾಕೆ? ನನಗೆ ಆ ಡಾಕ್ಯುಮೆಂಟ್ ಅವತ್ತು ಸಿಕ್ಕಿದ್ದು ನಾನು ಹೇಳ್ತಿದ್ದೆ. ಯಾಕೆ ಇಲ್ಲಿ ಏನಾಯ್ತು ಡಾಕ್ಯುಮೆಂಟ್? ಯಾಕೆ ಟ್ಯಾಂಪರಿಂಗ್ ಯಾರು ಮಾಡಿರು? 100% ಅದನ್ನು ಕೇಳಿದ್ದೀವಿ. ಖಂಡಿತ ಹೇಳ್ತೇನೆ. ನಾನು ಅದೇ ಹೇಳ್ತೇನೆ, ಈಗಲೂ ಹೇಳ್ತಾ ಇದ್ದೀನಿ. ನಾನು ಆಲ್ರೆಡಿ 2 ಲೆಟರ್ ಬರೆದಿದ್ದೀನಿ. ಸಿದ್ದರಾಮಯ್ಯರು ಇದ್ದಾಗಲೂ ಅವಾಗಲೂ ಸಹ ಅವರು ವಿರೋಧ ಪಕ್ಷದ ನಾಯಕರಿದ್ದಾಗಲೂ BJPಯವರು 9 ಪ್ರಕರಣ BJPಗೆ ಸರ್ಕಾರ 9 ಪ್ರಕರಣ ದಾಖಲೆ ಮಾಡಿದಾಗಲೂ ಸಹ ನಾನು ಕೇಳಿದ್ದೀನಿ ರಕ್ಷಣೆನ. ಈ ಸಂದರ್ಭದಲ್ಲಿ ಬರ್ದಿದ್ದೀನಿ, ಖಂಡಿತ ಬರ್ದಿದ್ದೀನಿ. ಹೌದು, ಮತ್ತೆ ನನ್ನ ಜೀವಕ್ಕೆ ಆಗಲೇ ನನಗೆ ಇಷ್ಟೊಂದು ಆಪಾದನೆ ಇವರು ಏನು ಹೇಳಿಕೆ ಕೊಡಬೇಕಂತಂದ್ರೆ ಏನು ಅರ್ಥ ಅದ ಅಲ್ಲಿಗೆ? ನಾನು ಇವಾಗ ಈಗ ಉತ್ತರ ಕೊಟ್ಟಿದ್ದೀನಿ. ಇವಾಗ ನಾಳೆ ಬೆಳಗ್ಗೆ ಯಾರಾದರೂ ಬರ್ತಾರೆ, ಯಾರು ಹೊಣೆ? ಕಳ್ಳರಿಗೆಲ್ಲ ಇವರು ರಕ್ಷಣೆ ಕೊಡ್ತಾರಲ್ಲ ಸರ್. ಹಿಂದೆ ಮುಂದೆ 2-3 ಜನನ ಲೂಟಿ ಹೊಡೆದಿರ ಯಾರು ಸರ್ ಮೂಡಾದಲ್ಲಿ? ಯಾರಿಗೆ ರಕ್ಷಣೆ ಕೊಡ್ಕೊಂಡು ಕೂತಿದ್ದೀರಾ ಸರ್? ಎಷ್ಟು ಜನ MLAಗಳು MLCಗಳು ಮಾಡಿಲ್ಲ ಸರ್? ನೋವಾಗುತ್ತೆ ನಮಗೂ. ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಲಿ ಸಿದ್ದರಾಮಯ್ಯನವರು. ಬಿಟ್ಬಿಟ್ಟು ಬಾಯಿ ಚಪ್ಪಲಕ್ಕೋಸ್ಕರ ಮಾತಾಡೋದ್ರಲ್ಲಿ ಬೇರೆ ರಾಜಕಾರಣಿಗಳ ವಿರುದ್ಧ ಮಾತಾಡ್ಕೊಳ್ಳಿ. ಯಾರು ಬರ್ಕೊಟ್ಟಾರಲ್ಲ ಚೀಟಿ, ಅವ್ರ ವಿರುದ್ಧ ಮಾತಾಡ್ಕೊಳ್ಳಿ. ಬೇಕಾದ್ರೆ ಅವ್ರು ಉತ್ತರ ಕೊಡ್ತಾರೋ ಬಿಡ್ತಾರೋ, ಎಸ್ಕೇಪ್ ಆಯ್ತು ನನಗೆ ಗೊತ್ತಿಲ್ಲ. ನಾನು ಸರಿಗಿದ್ದೀನಿ. ತೊಗೊಂಬರ್ಲಿ ಅವರು 24 ಗಂಟೆ ಒಳಗೆ ಟೈಮ್. ಅವ್ರಿಗೂ 24 ಗಂಟೆ ಒಳಗೆ ಅವ್ರು ಹೇಳ್ಬೇಕು, ನನ್ನ ಹೆಸರು ಡಾಕ್ಯುಮೆಂಟ್ ಇರೋದು ಪ್ರೂವ್ ಮಾಡಬೇಕು. ಓಪನ್ ಚಾಲೆಂಜು. ಹಿಂಗೆ ಬರ್ಕೊಳ್ಳಿ ಮಾಧ್ಯಮದಲ್ಲಿ, ಹಿಂಗೆ ಸುದ್ದಿ ಆಗಲಿ, ಗೊತ್ತಾಗಲಿ. ಅವಾಗ ಹಿಡ್ಕೊಂಬರ್ಲಿ ಡಾಕ್ಯುಮೆಂಟ್ ಎಲ್ಲಿಂದ ತರ್ತಾರೆ ಅವರು. ಯಾವುದೋ ಒಂದು ಅಲ್ಲಿ ಹೋಗಿ ಹಂಗಾರೆ ಮೂಡೋದಲ್ಲಿ ನಿಂತ್ಕೊಂಡು ಯಾರ್ದಾರು ಒಂದು ನಿಮ್ಮಂಥವ್ರು ಯಾರು ಬಂದುಬಿಟ್ಟು ಒಂದು ಖಾತೆ ಮಾಡಿಸ್ಕೊಟ್ಬಿಟ್ಟು, ಖಾತೆ ನಂದ ಜಮೀನು ಅದು ಅಂತ ತಿಳ್ಕೊಂಬಿಡೋದ? ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಬೈರುತಿ ಸುರೇಶ್ ಅವ್ರು ಹಂಗಾರೆ ಎಷ್ಟು ಜನಕ್ಕೆ ರೆಕಮೆಂಡ್ ಮಾಡಿಸಿಲ್ಲ 50-50 ಅನುಪಾತದಲ್ಲಿ? ಯಾಕೆ 2006ರಿಂದ ವಿಚಾರಣೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಆದೇಶ ಮಾಡ್ತಾರೆ ಇವಾಗ? ಯಾಕೆ 2006ರಿಂದ 96 ಯಾಕೆ ಮಾಡಬಾರ್ದು ಹಂಗಾರೆ? ಯಾಕೆ ಇವ್ರು ತಗ್ಲಾಕತ್ತೀವಿ ಅಂತಲ್ಲ ಅಲ್ವಾ ಸರ್? ಮೂಢ ರಕ್ಷಣೆ ಹೌದು, ಮೂಢ ರಕ್ಷಣೆ ಅಲ್ಲ. ಹೌದು, 96ರಲ್ಲಿ 1 ನಿಮಿಷ ಅದ ಇವ್ರ ಪ್ರಕರಣ ಅಂತ ತಗೊಂಡಿ ಸರ್. ಇವ್ರು 2006ರಿಂದ ಯಾಕೆ ಸರ್ ತರ್ತಾ ಇದ್ದಾರೆ? ಇವರು 2006ರಲ್ಲಿ ವಿಚಾರಣೆ ಮಾಡೋಕ್ಕೆ ಅಂತ ಮೊನ್ನೆ ಆದೇಶ ಯಾಕೆ ಸರ್ ಮಾಡಿರು? 96ರಿಂದ ಯಾಕೆ ಸರ್ ಮಾಡಬಾರ್ದು? 96ರಲ್ಲಿ ದೇವರಾಜ್ ಹೋಗಿ ಅರ್ಜಿ ಕೊಟ್ಟಾನಲ್ಲ ಸರ್. ದೇವರಾಜ ಯಾರು ಸರ್ ಅವನು? 96ರಲ್ಲಿ ನಾನು ಕೃಷಿಕ ಅಂತ ಹೇಳ್ತಾನಲ್ವ ಸರ್? ನೌಕರ, ಸರ್ಕಾರಿ ನೌಕರ ಅವನು ದೇವರಾಜ. SSLC ಬೋರ್ಡಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಕೊನೆ ಲಾಸ್ಟಾಗಿ ಆಯುಕ್ತರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ರಿಟೈರ್ ಆಗಿದ್ದಾನೆ. ಅವತ್ತು ಅವನಿಗೆ 48 ವರ್ಷ. ಯಾರಿಗೆ? ದೇವರಾಜಂಗೆ. ಅವತ್ತು ಸರ್ವೀಸಲ್ಲಿ ಇದ್ದಾನೆ. ಸರ್ವೀಸಲ್ಲಿ ಹೋಗಿ ನಾನು ಕೃಷಿಕ ಅಂತ ಅರ್ಜಿ ಕೊಡ್ತಾನೆ. ಯಾರಿಗೆ? UDಗೆ, ಬಚ್ಚೇಗೌಡರಿಗೆ. ಇವೆಲ್ಲ ಗೊತ್ತಿಲ್ವ ಅವ್ರಿಗೆ?
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.